ಬಾರಿಸ್ಬೇಕತ್ರಿ ಒಂದು ಜರ ಡಪ್ ಮ್ಯಾಲಗಡಿದಾರ ಬಡೇ ಪದ್ಧತಿ ಹೆಂಗೆ ಜರ ಬಾರಿಸಿ ತೋರಿಸ್ತೀನಿ. ನಾ ಹೇಳಿನೇಕಿ ಏಸೋತಾವ್ಲಿ ನಾವಿದ್ದಲ್ಲಿ ಆ ಡಪ್ಪಿನ ಬದ್ದಲ್ಲಿ ಹೇಳಕ್ ಹೋಗ್ಬೇಡಿ ಅಂತ ಹೇಳಿನ್ರಿ. ಮತ್ತಾನು ಬಾಯಿ ಹಾಕ್ತಾಳೆ ಅದಕ್ಕೆ. ಬಾಯಿ ಸಂಗಡ ತೊಗೊಂಬಂದಳತ್ತ ತಂಗಿ ಹಾಕೋದಕ್ಕೆ ಬಾಯಿ ಹಾಕಿದ್ರು ಪಾಡು ಮೆಟ್ಟಿಗೆ ಬಾಯಿ ಹಾಕಿದೆ ಅಂದ್ರೆ ಹೆಂಗೆ ಅದಕ್ಕೆ ಹೋಗ್ಬೇಡ ಹಂಗೆ ಮುಂದಕ್ಕೆ ಹೋದ್ರೆ ನಾ ಲಗಮ್ ಬಿರ್ಸೈತಿ ನಂಬಲ್ಲಿ. ಅದಕ್ಕೆ ಏನು ಹೇಳ್ತಾಳಕಿ ಮುದುಕಾಗ್ಯಾನತ್ ಮುದುಕ ಆದವ್ರು ಯಾರು ಶರೀರ ಮುದುಕಾಗ್ಯದ ಸಾಮಾನ್ಯ ಮುದುಕಾಗಿಲ್ಲ. ನಿನ್ನಂಗೆ ಹೇಳ್ತೀನಿ ನಾನು ಹಂಗೆ ಮುದುಕ ಆಗ್ತದ್ರಿ. ಮಂದಿ ಒಂದ್ ಜರ ಏನ್ರ ಜವಾರಿ ಮಾತಾಡೋ ನಕ್ಕಗಳಿಗೆ ತೆಲಿಗೇರಿ ಮತ್ತೊಂದೇನಿಲ್ಲ. ಮತ್ತೆ ಬಾಟ್ಲಿ ಹೇಳ್ತಾರೆ ಏನು ಹುರುಳಿಲ್ಲ ಸೊಳ್ಳದೆಲ್ಲ. ಆದ್ರೆ ಸುಮ್ಮ ಏನ್ರಿ ಆಗಾವ್ ಮಾತಾಡೋದ್ಗಳಿಗೆ ನಗ್ತಾರೆ ನೋಡ್ರಿ ನೀವು. ನಗ್ಗಳಿಗೆ ನನಗೆ ಬಲ ಅಂದ್ರು ಅಂತ ತಿಳ್ಕೊಂಡಾಳಕಿ ತಂಗಿ. ಬಕ್ಳು ತೆಗಿಲಕ್ ಹೋದ್ರೆ ಉಪಯೋಗ ಆಗಲ್ಲ, ಹಂಗೆ ಮಾಡ್ಲಕ್ ಹೋಗ್ಬೇಡ. ಅದಕ್ಕೆ ಹೇಳ್ತಾರೆ ಹಿರಿಯರು ಏನು ಹೇಳ್ತಾರ, ಎರಿ ಹೊಲಕ ಹೂಡಬೇಡ ಹೋರಿ ಹಳಿ ಎತ್ತಿನ ಮಾತೇ ಬ್ಯಾರಿ. ಅದೇ ಹಂಗೆ ಕೇಳ್ತದ ತಂಗಿ, ಹಂಗೆ ಮಾಡಬೇಡ. ಮ್ಯಾಲಗಡಿ ಡಪ್ಪು ಬಾರಿಸ್ಬೇಕತ್ರಿ ಈಗೀಗ. ಮ್ಯಾಲಗಡಿ ಡಪ್ಪು ಬಾರಿಸಿ ತೋರಿಸ್ತೀನಿ ಜರ ಕೇಳ್ರಿ ಮಾಸ್ತರ. ಒಂದೇ ರಿಕಾರ್ಡ್ ಹಚ್ಬಂಡಿ. ಹಿಂಗೆ ಚಾಪ್ ಹೊಡೆಯೋದು ಮ್ಯಾಲಗಡಿದ್ರಿ ಇವ್ರ ಕಡೆದು. ಮುಂದೆ ಡಪ್ಪು ಹೆಂಗೆ ಬಾರಿಸೋದು ಎಲ್ಲಿದ್ದೋ ನೀನು ಬೀಳ್ಸಪ್ಪ. ಸಂಗೀತ ಅಂದ್ರೆ ಏನು, ಸಂಗೀತದ ಏನಿರ್ತದ ಕುಡು 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 ಮಾಡ್ತೀವಿ. ಎಲ್ಲಿ ಕೌಲ್ಯಾಗ ಬಾಳ್ಬೇಕ್ರಿ, ತಿಳಿಬೇಕಾದ್ರೆ ಬಾಳ್ಬೇಕು. ಹೇಳ್ತಾಳ್ರಿ ಬಾಟ್ಲಿ ಅವ್ರತ್ ನಾವು ಆ ಬಾಟ್ಲಿನೇ ನೀನೇ ಬಾಟ್ಲಿ. ಆ ಬಾಟ್ಲಿ ಒಳಗೆ ನಾವು ಬಂದಾಗ ನಿನ್ನ ಬಾಟ್ಲಿ ತಯಾರಾಗ್ತದ ತಂಗಿ. ನಾ ಬಾಳದ ಬಾಟ್ಲಿ ಇದ್ರೆ ನೀನೇ ಜಗ ಎಲ್ಲ ಹುಟ್ಟ್ಯಾದ ಸೀರೆ ಆಗತ್ತಾಳಿದ್ರು ಉತ್ತರ ಹೇಳಿದ್ರೆ ಬಿರ್ಸಾತಿಲ್ರಿ ನಾವು. ಮತ್ತೆ ಸೀರೆಯಾಗ ಜಗ ಹುಟ್ಟಬೇಕಾದ್ರೆ ಅಪ್ಪನ ಹೋರಿ ಸೇರ್ಲಾರ್ದೆ ಸೀರೆಯಾಗ ಜಗ ಹುಟ್ಟ್ಯಾದ. ಹೇಳ್ರಿ ನೀವೇರಿ ಸೋಮ್ ಹುಚ್ಚಿಗಪ್ಪಲಿ ಏನ್ರಿ ಆಗೋ ಮಾತಾಡ ಸುಮ್ಮನೆ ಆಗ್ತಾ ಇರಾಗ್ತಾವ್ರಿ. ಇದು ಮಾಡೋಣ ಮ್ಯಾಕ್ ಹೋಗಿ ಹತ್ತು ಮಾಸ್ತರ್ ಸೂಳಿಗೇನು ಗುರುತ ಶಾಸ್ತ್ರದ ಭಕ್ತಿ ಸುಳಿಗೇಡಿ ಕೈಯಾಗ ಕೊಟ್ಟರೇನು ಫಲ ಸಂಜೀವ ಕಂಡಿ ಸುಳಿಗೇಡಿ ಕೈಯಾಗ ಕೊಟ್ಟರೇನು ಫಲ ಸಂಜೀವ ಕಂಡಿ ಶಿಖಂಡಿಗೆ ಯಾಕಬೇಕು ಚೊಡ್ಡಿ ಶಿಖಂಡಿಗೆ ಯಾಕಬೇಕು ಚೊಡ್ಡಿ ಕುಕ್ಕು ಕೂ ಎಂದು ಕೂಗು ಹೊಡೆದು ಮೆಟ್ಟಿತೇನೋ ಮುಂಜಿನಂತೆ ಪಡ್ಡಿ ಕುಕ್ಕು ಕೂ ಎಂದು ಕೂಗ ಹೊಡೆದು ಮೆಟ್ಟಿತೇನೋ ಮುಂಜಿನಂತೆ ಪಡ್ಡಿ ಹೆಗ್ಗಣ ಹೈರಾಣ ಆದಂತೆ ಗಿರಿ ಹಡ್ಡಿ ಹೆಗ್ಗಣ ಹೈರಾಣ ಆದಂತೆ ಗಿರಿ ಹಡ್ಡಿ ಅಗ್ಗದ ಹುಡುಗಿರಿಂದು
ದುಗ್ಗಾಣಿಯ ತಿಂಡಿ ಅಗ್ಗದ ಹುಡುಗಿ ನಿಂದು ಒಗ್ಗಲಾದೀತು ಗಾಡಿ ದುಗ್ಗಾಣಿಯ ತಿಂಡಿ ಅಂದೆವಾಡಿಯ ಅನುಭವದ ಗಡ್ಡಿ ಅಂದೆವಾಡಿಯ ಅನುಭವದ ಗಡ್ಡಿ ಮನ್ನಮತಿ ಹೆಣ್ಣ ನೀನು ಕಂದ ಗೈ ವಿಷಾಗ ಬರ್ತಾದಿ ಕದನ ಒಡ್ಡಿ ಅಂದ್ರ ಆದಿ ಅನಾದಿ ಆದಿಕ್ಕಿಂತಲೂ ಅನಾದಿ ಮೊದಲಂದ್ರ ಸೀದಾ ಸಾಪ ಬೋಳ್ಸ್ಯಾರ ಹುಟ್ಟ ಅಂತೇಳಿ ಕವಿಗಳು ಇಟ್ಟರಿ ಇನ್ನು ಮುಂದೆ ನಮಗೆ ಬಿರಿ ಬರ್ತದೆ ಅಂತ ಹೇಳಿ ತಿಳಿಸಿ ಹೇಳ್ಯಾರ ಗುಟ್ಟ ಅಂತ ಹೇಳಿದ್ರಿ ಆಕಿ ತಂಗಿ ಹಂಗ್ಯಾಕೆ ಇದ್ದಂಗೆ ಹೇಳ್ಬೇಕು ಅದಕ್ಕೆ ಹೇಳ್ತಾರೆ ಬಬಲಾದೇವರು ಕಂಡಿದ ಮಗಳು ಮಿಂಡ್ರಿ ಮಗನೇ ಅಂತ ಹೇಳ್ತಾರ ಅವ್ರು ಅದಕ್ಕೆ ಕಂಡಿದ್ದು ಹೇಳು ಕಂಡಿದ್ದು ಕಾಣಲಾರ್ದು ಹೇಳಕ್ ಹೋಗ್ಬೇಡ ಅಂತ ಹೇಳ್ಯಾರ ಅದಕ್ಕೆ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಲ್ಲ ಇವರು ಶಕ್ತಿದಿಂದ ಆಗಿದತ್ತು ಪರಮಾತ್ಮ ಪರಾತ್ಮ ಅಂದ್ರೆ ಏನು ಹೇಳಿಲ್ಲ ಅಂತ ಹೇಳ್ತಾ ತಂಗಿ ಈಹದಲ್ಲಿ ಇದ್ರೆ ಕೂಡ ಪರದಲ್ಲಿ ಸದಾವ ಕಾಲ ಭಕ್ತರ ಚಿಂತನೆ ಮಾಡ್ಕೋತ ಅವ ಪರದಲ್ಲಿ ಇರ್ತಾನ ತಿಳ್ಕೊಂಡು ಅವನಿಗೆ ಪರ ಆತ್ಮ ಅಂದರೆ ಪರಮಾತ್ಮ ಇಟ್ಟೆ ನಮಗೆ ಹೇಳಕ್ ಬಂದಿಲ್ಲ ಅದು ಕೊಡ್ಲಿದೊಂದು ಹಂಗೆ ಸಿಗಿಸ್ಕೊಂಡು ಹೋರಿ ಇದಿರ್ತಾನ ಜೀಪ್ನ್ಯಾಗ ಆದ್ರೂ ಸಾಧ್ಯ ಆಗಲ್ರಿ ಮಾಸ್ತರ ಸೋಮ ತಂಗಿ ನಿಂದೆಲ್ಲ ಗುರ್ತದ ಅವೆಲ್ಲ ತೆಕ್ಕೋತು ಆದ್ರೂ ಉಪಯೋಗ ಅಲ್ಲ ಸೋಮ ಅಟ್ಟೆ ಮರ್ಯಾದೆಯಾಗ ಹಾಡಿ ಮರ್ಯಾದೆಯಾಗ ಹೋಗಿ ಅಟ್ಟೆ ಕೆಲಸ ಆಟೆ ಏನದು ನಿನಗಿದ್ದ ತೆಳಗಿದ್ದವ್ರಿಗೆ ಸಂಗಟ ಕರ್ಕೊಂಡು ಹೋಗಿ ಅಲ್ಲಿ ಏನೇನೋ ಮಾಡಿ ಗಮ್ಮತ್ತು ಮಾಡ್ಲಕ್ಕೆ ಹೋಗ್ತಿ ಅದೆಲ್ಲ ಗೊತ್ತದ ತಿಳಿದವ್ರಿಗೆ ಗುರ್ತದ ತಿಳಿಲಾದವ್ರಿಗೆ ಗೊತ್ತಿಲ್ಲದು ಅದಕ್ಕೆ ಏನು ಹೇಳ್ಬೇಕಾಗಿದೆ ಈಗ ಏ ಸಹಸ್ರ ಶೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಮನ ಜೋಡಿ ಸಹಸ್ರಾರ ವಿಗದ ಝಾಡಿ ಕೇಳ ಕಿವಿ ಕೊಟ್ಟ ಹೌದ್ರಿ ಸಹಸ್ರ ವಿಗದ ಅಚ್ಚಿ ಕಡಿ ಮಾತಿದು ಭಾಳ ಬಿಕ್ಕಟ ನೀನು ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಹೊಂಟಿದೆ ಪುಟ್ಟ ಹಿಂದಿನ ಹುಟ್ಟಿ ನಿಮ್ಮ ಶಕ್ತಿ ಹುಚ್ಚಿ ತೆರ್ಕೊಂಡು ಯಾಕೆ ಬಿದ್ದೈತಿ ಹುಚ್ಚು ಚಾಡಿ ತಿಂದಿ ಲಟ್ಟಿ ಹೆಂಗಸ ಹಲಕಟ ಹುಚ್ಚಿಗೆ ಇಚ್ಛಾ ಮಾಡಿ ಯಾಕ ಬೇಡಿದ ಗಂಡಿನ ಊಟ ಏ ಕ್ರಿಯಾಶಕ್ತಿ ಮಾಯಾಶಕ್ತಿ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಆದಿಶಕ್ತಿ ಮಣ್ಣಿನವಳು ಓದು ಶ್ರುತಿಯಲ್ಲಿ ಭೇದ ಎಬಸು ಸೂಳಿ ನಿನಗೇನು ಗೊತ್ತಾ ಬಂದಿದಿ ಭವದಲ್ಲಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣ ಶೋಧ ಮಾಡಿ ನೋಡು ಮೂಲ ಸ್ತಂಭ ಪುರಾಣದಲ್ಲಿ ಆದಿ ಬ್ರಹ್ಮ ಮಧ್ಯ ಬ್ರಹ್ಮ ಅತ್ಯ ಅಂತ್ಯದಲ್ಲಿ ಪರಬ್ರಹ್ಮ ಚತುರ್ಮುಖದ ಬ್ರಹ್ಮ ಒಟ್ಟಿಗೆ ಗೂಡಿ ಸಂಗತಿಲಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಹಂತೀಲಿ ಶೋಧ ಮಾಡಿ ಹೋದ್ರು ಆದಿ ನಾರಾಯಣನ ಹಂತೀಲಿ ನಿನಗೆ ಸತ್ರಿ ಪ್ರಕಾರವಾಗಿ ಹೇಳ್ತಾ ಇದ್ದೀನಿ ತಂಗಿ ನಿನ್ನಂಗೆ ಅಡ್ಗೋಡಿ ಹಂಗೆ ಮಾತಾಡಂಗಿಲ್ಲ 18 ಪುರಾಣ ಬರೆದಂತ ವೇದವ್ಯಾಸರು ಶಿವಮಾ ಪುರಾಣದಲ್ಲಿ ಏನು ಲೇಖ ಒಗಟ್ಟು ಕೊಟ್ಟಾರ ಪರಶಿವನ ವಾಮಭುಜದಿಂದ ವಿಷ್ಣು ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ 12 ಬ್ರಹ್ಮರು 12 ಬ್ರಹ್ಮರಿಂದ ಮಾರೀಚಿ ಬ್ರಹ್ಮನಿಂದ ಆದಿ ಕಶ್ಯಪರಿಂದ ಶಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹಿಂಗೆ ಸ್ವಚ್ಛ ಲೇಖ ಮಾಡಿ ಕೊಟ್ಟಾರ ಅವರು ಅವಾಗ ನಾವೇನು ಡಪ್ಪಿನ ಪದ ಹಾಡೋರು ನೀನು ಇದ್ದಿದ್ದಿಲ್ಲ ನಾನು ಇದ್ದಿದ್ದಿಲ್ಲ ಜಗತ್ತೇ ಹ್ಯಾಂಗ ರಚನೆ ಆಗ್ಯದ ಹಂಗೆ ಬರ್ದಾರ
ಹಿಂಗೆ ಬರೀರಿ, ನಾವು ಮುಂದೆ ಕಲಿಯುಗದೊಳಗೆ ಗಂಡಿಗೆ ಹೆಚ್ಚು ಮಾಡಿ ಹಾಡವ್ರಿದ್ದೀವಿ, ಹಿಂಗೆ ಬರೀಯತ್ತ ಅವನಿಗೇನು ಕಲ್ಪನಾನು ಕೊಟ್ಟಿಲ್ಲ ನಾವು ವೇದ ವ್ಯಾಸಗ. ಮತ್ತು ಇದು ಒಂದನೇ ಇಸ್ಲಾಂ ಧರ್ಮದಲ್ಲಿ ಆದ್ರೆ 30 ಅಧ್ಯಾಯ ಖುರಾನ್ ಅದ. ಒಂದೊಂದು ಖುರಾನ್ ಅಧ್ಯಾಯಗಳು ಗಾರೆ ಹೀರಾ ಅನ್ನುವಂಥ ಒಂದು ಪವಿತ್ರ ಸ್ಥಾನದೊಳಗೆ ಒಂದೊಂದು ಅಧ್ಯಾಯಗಳು ಇರ್ದಾವ. ನಬಿ ಸಾಬ್ ಪೈಗಂಬರ್ ಕಾಲಕ್ಕೆ 27 ಅಧ್ಯಾಯ ಇತ್ತು ಖುರಾನ್. ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ 3 ಅಧ್ಯಾಯ ಇಳಿದು ಮೊದಲಿಂದ 27 ಅಧ್ಯಾಯ, ತದನಂತರ 3 ಅಧ್ಯಾಯ ಕೂಡಿಕೊಂಡು 30 ಅಧ್ಯಾಯ ಖುರಾನ್ ಅದ, ಹೆಚ್ಚಿಗಿಲ್ಲ. ಆ 30 ಅಧ್ಯಾಯ ಖುರಾನದಲ್ಲಿ ಏನ್ ಹೇಳ್ತದ? ಏಕ ಅಲ್ಲಾನಿಂದ ಲೋಕ ಆಗ್ಯದ ಹೇಳ್ತದ. ಅಲ್ಲ ಅಂದ್ರೆ ಪರಮಾತ್ಮ. ಆ ಅಲ್ಲನ ಜೊತೆಗೆ ಇವರು ಪಾರ್ವತಿದ ಒಂದು ಶಬ್ದ ಸಹಿತ ಬರೆದಿಲ್ರಿ ಅಲ್ಲಿ 30 ಅಧ್ಯಾಯ ಖುರಾನ್ದೊಳಗೆ. ಹುಚ್ಚಿ ಇದು ಒಂದನೇ ಮತ್ತು ಕುಸುಸುಲ ಅಂಬೆ ಅಂತ ಹೇಳಿ ಒಂದು ಗ್ರಂಥದ, ಅದ್ರೊಳಗೆ ಪೈಗಂಬರ್ ಶೀಲಾಶೀಲ ಬರ್ತಾ. ಅವ್ರೇನು ಹೇಳ್ತಾರ, ಆದಮ್ ಸೊಲ್ಲೆ ಪೈಗಂಬರ್ ರಚನೆ ಆದ ಬಳಿಕ ಈ ಮಶಿಮಿನಾಳ ಮಾಮ ಹವಾಗ ಹಿಂದ್ರಗಡೆ 50 ವರ್ಷ ತಯಾರು ಮಾಡ್ಲಾರ್ತೀರಿ. 50 ವರ್ಷ ಸೊಮ್ಮ ಬರೇ ಏನದ, ಮುತ್ತಿ ಆಗ್ಯಾನ, ಹಂಗಾಗ್ಯಾನ, ಹಳಿದಾಗ್ಯಾನ, ಹಿಂಗಾಗ್ಯಾನ. ಹುಚ್ಚಿ ಶೌಬರಿ ಋಷಿಗಳು ವಯಸ್ಸು ಹೋಗಿತ್ರಿ. 50 ಮಂದಿ ಹೆಂಡ್ರವ್ನಿ ವಯಸ್ಸಾದ್ರು ರೀ. ಈ ಹುಚ್ಚಿ ಹೆಂಗೆ ಮಾತಾಡೋದು ಹೆಂಡ್ರು ಹಿಂದ್ರಗಡೆ ಸಂಭಾಳಿಸ್ಬೇಕಾದ್ರೆ ಕಠಿಣ ಐತ್ರಿ. 50 ಜಿಗದಾಡ್ಲಕತ್ತು, ನನಗೆ ಸಾಕು ನಿನಗೆ ಸಾಕತ್ತೇಳಿ ಬಾಯಿ ಬುರ್ಗ್ ಬಂದಿತ್ತು. ಬಾಯಿ ಬುರ್ಗ್ರಿ ಹಿಂಗ ಶ್ರುತಿ ಪ್ರಕಾರವಾಗಿ ಮಾತಾಡಿ ಎಲ್ಲರೂ ಇದ್ವು ಅಂದ್ರೆ ನಾವು ಮಾತಾಡಬಾರ್ದ. ತೋರಿಸ್ತೀನಿ ವಿಷ್ಣು ಮಹಾಪುರಾಣದಾಗ ಓದಿ ನೋಡು. ನಿನ್ನಂಗೆ ಕಚ್ಬಿಚ್ಚಿ ಜವಾರಿ ಮಾತಾಡಲ್ಲ. ನಾ ಶ್ರುತಿ ಪ್ರಕಾರ ಪುರಾಣದಾಗ ಬರೆದಿದ್ದೇಳು. ಇರ್ಲಪ್ಪ, ಅದು ಜವಾರಿ ಆಗ್ತದ, ಮತ್ತೇನು ಬೇಡ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಣ್ಮಕ್ಳಿಗೆ ಮಾಡ್ಕೊಂಡ ಹೆಂಡ್ರಿಗೆ ಅವ ಹೆಂಗ್ ಸಂಭಾಳಿಸದ? ಅವನ ಜೋಡಿ ನೀ ಹಂಗಾತೆ ಹುಚ್ಚಿ ಆಗುದಿಲ್ಲ. ಇದ್ದಿರ್ಬೇಕು. ನೀ ನನ್ನ ನೆಳ್ಳ ಇದ್ದಂಗ ನಾ ಇದ್ದಿದ್ದಿಲ್ಲಪ್ಪ. ನೆಳ್ಳ ಎಲ್ಲಿದಿರ್ತದ? ಏನು ಇರುದೇ ಇಲ್ಲ. 4 ಮಂದಿ ಕರ್ಕೊಂಡು ನೀನೇ ಬಂದಿದ್ದೆ ನಮ್ಮ ಮನೆಗೆ ತಾಳಿ. ಎದಕ್ಕೆ ಬಂದಾರ ಆರ್ತಿಲ್ರಿ ಹೆಣ್ಮಕ್ಳಿಗೆ. ಕೆಲವೊಂದು ಚಿನ್ನಗಳು ಇರ್ತಾವ್ರಿ ನೋಡವ ಹೆಣ್ಮಕ್ಳಿಗೆ. ಈ 10 ಬಳಗಳು ಭೂಮಿಗೆ ಮೂಡ್ಬೇಕು. ವಿದ್ಯಾಭಾಂಡರದೊಳಗೆ ತೋಟಪ್ಪಯ್ಯನವ್ರು ಬರ್ದಾರ ನೋಡಿ, ತೆಗೆದು ನೋಡ್ರಿ. ಆಗ ಹಸ್ತಿನಿ, ಪದ್ಮಿನಿ, ಚಿತ್ತಿನಿ, ಪದ್ಮಿನಿ ಅಂತ ಹೇಳಿ 4 ಮಂದಿ 4 ಜಾತಿ ಅವ ಹೆಣ್ಣಿನ. ಶೇಷಕ, ವೃಷಭ, ಅಶ್ವ, ಮೃಗ ಅಂತ ತಿಳ್ಕೊಂಡು 4 ಗಂಡು ಜಾತಿ ಅವ. ಯಾವ್ಯಾವ ಜಾತಿಗೆ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕು ಕನ್ಯಾ. ಏನಿಲ್ಲ, ಬರೋಬರಿ ಸಮೃದ್ಧಿ ಇರ್ತಾರೆ, ಎಲ್ಲಿ ಓಡಿ ಹೋಗಲ್ಲ. ಅದು ತಪ್ಪದಲ್ಲೇ ಇವ ಮತ್ತೊಂದು ಮಾಡದ, ಆಕಿ ಮತ್ತೊಬ್ಬನ ಕೂಡ ಹಾದಲತ್. ಇವೇ ನೋಡ್ರಿ ಕಾರಣ. ಓದಿ ನೋಡ್ರಿ ನೀವು ವಿದ್ಯಾಭಾಂಡರ. ಹಿಂಗೆ ತೆಗಿ ಶಾಸ್ತ್ರದ ಆಧಾರ ರೊಕ್ಕ ಕೊಟ್ಟಿಲ್ಲ. ಅದಕ್ಕೆ ಇಂಥವು ಜವಾರಿ ಮಾತಾಡ್ಲಕ್ಕೆ ಬಂದಿದ್ದೇನೆ ಇಲ್ಲಿ. ಎತ್ತ ಮೋಟ ಮಾತಾಡಬೇಡ. ಹಿಂಗೆ ಸತಿ ಒಳಗೆ ಇದ್ದು ಅಂದ್ರೆ ತೆಗಿ. ತೋರ್ಸ್ಕೊಡ್ಲಲ್ರಿ. 50 ಮಂದಿ ಹೆಂಡ್ರಿ ಹಿಂಗೆ ನೀ ಮುದುಕಾದಿ ಹೆಂಗಂದ್ರು, ಶರೀರ ಮುದುಕಾಗಿರ್ಬೇಕು ನೋಡ್ತೀರಿ ಅಂದ್ರೆ ನನಗೆ ಹಜ್ಜ ನಾವು. 50 ಮಂದಿ ಹೆಂಡ್ರಿ ಸಂಭಾಳಿಸೋದು ಎಲ್ಲಿದ್ದಾರೆ ಪಿಚ್ಚ ನಂಗೆ ಸುಮ್ಮನೆ ಅಲ್ಲಿವರೆ ಕಡ ಪದಗಳು ತಂದು ಏನೇನು ನಡೆಸಿದೆ. 360 ಮಂದಿಗೂ ಅದಕ್ಕೆ ಏನು ಹೇಳ್ಬೇಕಾಗ್ಯದ? ನೀರಿನ ಮ್ಯಾಲ ಮನೆಯಾನಂತ ನಾರಾಯಣ ನಾಮ ಬಂತ. ಅಲ್ಲಂ ಪ್ರಭುನ ರೂಪ ತೋರಿತು ನಿರಾಕಾರದಲ್ಲಿ. ನೀರೇ ನಿರಾಕಾರ ಇದ್ದಾಗ ಶಕ್ತಿ ಇದ್ದಾಳೆ ಅವಲ್ಲಿ. ನೀರಿನ ಮ್ಯಾಲ ಪೃಥ್ವಿ ನಿರ್ಮಾಣ ಮಾಡ್ಯಾರ ಅದ್ಭುತ ವೇಗದಲ್ಲಿ. ಇದಕ್ಕೂ ಮೊದಲ ಲಕ್ಷವಿಗ ಇದ್ದಿದ್ದಿಲ್ಲ ಶಕ್ತಿಗೆ ಜಾಗ. ಭೇದ ಎಬ್ಬಿಸಬೇಡ, ಮೂಗಿಡಿದು ಕೊಯ್ದೇನು ಕತ್ತೀಲಿ. ವಾದ ಮಾಡಬಾರ್ದು, ಇರ್ಬೇಕು ಹಿಂಗ ತಿಳ್ಕೊಂಡ ರೀತಿಯಲ್ಲಿ. ಹರದಿಯ ಹೃದಯದಿಂದ ಹರಿಯ ಹರರು ಹುಟ್ಟ್ಯಾರಂತಿ. ಹೈಬ್ರೇಡ ವಿಷಯ ತಂದಿರಿ, ವಿಷಯ ತಂದಿರಿ. ನಿನ್ನ ಮನೆಯಂದು ಗುರ್ತ ಇಲ್ಲ, ಶೂನ್ಯದ ವಿಷಯ ತಗದೀರಿ, ವಿಷಯ ತಗದೀರಿ. ನಿನಗೇನ ಗುರ್ತ ಗುಮ್ಮ ಹಾದಿ ಹವದು ಗುಮ್ಮ. ಆ ಭಗವಂತನಿಂದ ಆಡಬಾರ್ದಲೆ ತಿರುವ ಅವದು ತಿರುವ. ಅವ ಆದಿ ಹವದು ಖರೆ, ನೀನು ಮಾತ್ರ ಆಡ. ಅದಕ್ಕೆ
12ನೇ ಶತಮಾನದಲ್ಲಿ ಓಂಕಾರೇಶ್ವರದಾಗ ಜನನಾಯಿತು ಅಂಬಿಗಾರ ಚೌಡಯ್ಯನವರು. ಅವರು ಓಂಕಾರೇಶ್ವರ ಗ್ರಾಮದಿಂದ ಬಸವ ಕಲ್ಯಾಣಕ್ಕೆ ಬಂದರು. ಬಸವಣ್ಣವರು ವಾರ್ತೆ ಕೇಳಿ ಇಲ್ಲಿ ಕಲ್ಯಾಣಕ್ಕೆ ಬಂದ ಬಳಿಕ ಕನ್ನಡ ಭಾಷಾಂತರ ಪರಿಜ್ಞಾನ ಐತಿ ಚೌಡಯ್ಯ